ಪ್ರೀತಿ ಗೆಳೆಯರೆ, ಹಿಂದೆ ಮಂಡಿ ನೋವು ಅಂದರೆ 60 ವರ್ಷ 70 ವರ್ಷ 80 ವರ್ಷ ನಮ್ಮ ತಾತಂಗೂ ಅಜ್ಜಂಗೆ ಮಂಡಿ ನೋವು ಸರ್ ಅಂತ ಹೇಳಿದ್ರು. ಬಟ್ ಈಗ ಆಗಲ್ಲ. ಚಿಕ್ಕ ವಯಸ್ಸವ್ರಿಗೆ 50 ವರ್ಷ 40 ಯಾಕೆ 30 ವರ್ಷದವರೆಗೂ ಪೇಯ್ನ್ ಬರ್ತಾಯಿದೆ ಮಂಡಿ ನೋವು. ಯಾರಿಗೆ? ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ, ಮನೇಲಿ ಮಹಿಳೆ ಲಾಂಗ್ ಟರ್ಮ್ ನಿಂತ್ಕೊಂಡು ಅಡುಗೆಲಿ ಮನೆ ಮಾಡ್ತಾರೆ ಅವ್ರಿಗೆ, ಮತ್ತು ಸ್ಪೋರ್ಟ್ಸ್ ಪೀಪಲ್ಗೆ, ಇಂಥವ್ರಿಗೆಲ್ಲ ಯಂಗ್ ಪೇಷಂಟ್ಸ್ಗೆಲ್ಲ ಮಂಡಿ ನೋವು ಬರ್ತಾಯಿದೆ. ಏನಕ್ಕೆ ಬರ್ತಾಯಿದೆ? ಅದೇನು ಆಸ್ಟಿಯೋಆರ್ಥೈಟಿಸಾ, ರುಮ್ಟಾಯ್ಡ್ ಆರ್ಥೈಟಿಸಾ, ಅಥವಾ ಲಿಗಮೆಂಟ್ ಡ್ಯಾಮೇಜ್ ಆಗಿದೆಯಾ, ಅಥವಾ ಬೇರೆ ಏನಾದ್ರು ಕಾರಣಗಳಿದೆಯಾ? 5 ಅರ್ಲಿ ಸಿಮ್ಟಮ್ಸ್ ಯಾವುದು ಈ ಥರ ಮಂಡಿ ನೋವು ಬರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ, ಪ್ಲಸ್ ಫ್ಯೂಚರ್ಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ದೇ ಯಾವ ರೀತಿ ನಾವು ಅದಕ್ಕೆ ಮುಂಚೆನೇ ಪ್ರಿಕಾಷನ್ಸ್ ತೊಗೊತಿಲ್ಲ, ಪೂರ್ತಿ ವಿಡಿಯೋದಲ್ಲಿ ಎಂಟು ತನಕ ಹೇಳ್ತೀನಿ. ದಯವಿಟ್ಟು ನನ್ನ ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಮರದೇ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾನು ಡಾಕ್ಟರ್ ಮುರಳೀಧರ್ ಅಂತ, ಆರ್ಥೋಪೆಡಿಕ್ ಸರ್ಜನ್, ರಕ್ಷಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ತುಮಕೂರು. ಸಾಧಾರಣ 580ಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ. ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರೀತಿಗಳೇ, ನಾನು ಹೇಳೋಂಗೆ ಚಿಕ್ಕ ವಯಸ್ಸಲ್ಲಿ ಏನಕ್ಕೆ ಸರ್ ಮಂಡಿ ನೋವು ಬರ್ತೀವಿ ಅಂದರೆ ಮೇನ್ 3 ಕಾರಣಗಳು ಹೇಳ್ತೀನಿ ನೋಡಿ. ಒಂದೇನು ಒಬೆಸಿಟಿ ಆ್ಯಂಡ್ ಓವರ್ ವೆಯ್ಟ್ ಅಲ್ವಾ. ಈಗಿನ ಕಾಲದಲ್ಲಿ ಮಕ್ಕಳು ನೋಡಿ, ಇನ್ನೂ ಅಡಲ್ಸೆಂಟ್ಸ್ ಇರ್ತಾರೆ, ಅವಾಗಲೇ ಹೊಟ್ಟೆ ಇಷ್ಟಪ್ಪ, ಬೊಜ್ಜು ಎಲ್ಲ ಜಾಸ್ತಿ ಅಲ್ವಾ. ಒಂದು ಒಬೆಸಿಟಿ, ವೆಯ್ಟ್ ಜಾಸ್ತಿ ಇದ್ದಷ್ಟು ನಾನು ಯಾವಾಗಲೂ ಹೇಳ್ತೀನಿ, ಎಷ್ಟೊಂದು ವಿಡಿಯೋಗಳು ಮಾಡಿದ್ದೀನಿ ತಾವು ನೋಡ್ಬೋದು. 1 kg ಬಾಡಿ ವೆಯ್ಟ್ ಜಾಸ್ತಿ ಆದರೆ ಮಂಡಿ ಮೇಲೆ 3 ಇಂದ 4 kg ವೆಯ್ಟ್ ಜಾಸ್ತಿ ಆಗುತ್ತೆ, ಲೋಡ್ ಜಾಸ್ತಿ ಆಗುತ್ತೆ. ಇಮ್ಯಾಜಿನ್ ಅಲ್ವಾ. ಆ ಒಂದು 3-4 kg ವೆಯ್ಟ್ನ ಪ್ರತಿ ದಿವಸ ಎವ್ರಿ ಅವರ್ ಅದನ್ನು ಓವರ್ ವೆಯ್ಟು ಬಾಡಿದು ಬೀಳ್ತಾ ಇರುತ್ತೆ ಮಂಡಿ ಮೇಲೆ. ಸೊ ನ್ಯಾಚುರಲ್ ಮಂಡಿ ಸವತ್ತಾಗುತ್ತಲ್ವಾ. ಸೊ ಫಸ್ಟ್ ರೀಸನ್ ಏನು? ಒಬೆಸಿಟಿ. 2ನೇ ರೀಸನ್ ಏನಪ್ಪ ಅಂತಂದರೆ ಲ್ಯಾಕ್ ಆಫ್ ಎಕ್ಸಸೈಸ್. ನಿಮ್ಗೆ ಗೊತ್ತಿದೆ, ಎಲ್ಲ ಸೆಂಟ್ರಲ್ ಲೈಫ್ ಸ್ಟೈಲು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೂತ್ಕೊಂಡೇ ಇರ್ತಾರೆ, ಎಕ್ಸಸೈಸ್ ಇಲ್ಲ. ಇವನ್ ಮನೇಲಿ ಹೆಂಗಸರುಗಳು ಅಷ್ಟೇ, ಬೇರೆ ಕೆಲಸಗಳೆಲ್ಲ ಮಾಡ್ತಾರೆ. ತೊಡೆ ಮಾಂಸಕ್ಕೆ ಅಂತಲೇ ಗಟ್ಟಿ ಹಾಕಿ ಕೆಲವು ಎಕ್ಸಸೈಸ್ ಮಾಡಬೇಕು ಅಲ್ವಾ. ಸೊ ಎಕ್ಸಸೈಸ್ ರೆಗ್ಯುಲರ್ ಮಾಡಿದಾಗ ಮಂಡಿ ಮೇಲೆ ಬೀಳುವಂತಹ ಲೋಡೆಲ್ಲ ಮಾಂಸಖಂಡಗಳು ತೊಗೊಳುತ್ತೆ. ಸ್ಟ್ಯಾಟಿಕ್ ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಅಂತ ಎಕ್ಸಸೈಸ್ ಇದೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಜನಗಳು ಹೇಳ್ತಾರೆ ನಾನು ಬೇರೆ ಥರ ಎಕ್ಸಸೈಸ್ ಮಾಡ್ತೀನಲ್ವ ಸರ್, ಅದು ಮಾಡ್ತೀನಿ ಇದು ಮಾಡ್ತೀನಿ, ಮಂಡಿ ನೋವಿಗೆ ಹೆಲ್ಪ್ ಆಗಲ್ಲ. ಜನರಲ್ ಎಕ್ಸಸೈಸ್ ಮಾಡೋದು ಚೆನ್ನಾಗಿ ಹೆಲ್ಪ್ ಆಗ್ತಾ ಹೊರತು ಮಂಡಿ ನೋವಿಗೆ ಅಂತ ಹೆಲ್ಪ್ ಆಗಲ್ಲ. ನೋಡಿ, ನಾನು ಆರ್ಥೋಪೆಡಿಕ್ ಸರ್ಜನ್ ಕಳೆದ 25 ವರ್ಷಗಳಿಂದ ಸಾಕಷ್ಟು ಮಂಡಿ ನೋವು ಪೇಷಂಟ್ಗೆ, ರುಮ್ಟಾಯ್ಡ್ ಆರ್ಥೈಟಿಸ್ ಪೇಷಂಟ್ಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರೀಸು, ACL ರೀಕನ್ಸ್ಟ್ರಕ್ಷನ್ ಸರ್ಜರೀಸು ಮಾಡ್ಕೊತಾ ಬಂದಿದ್ದೀನಿ. ಸೊ ಏನಪ್ಪ ಅಂತಂದರೆ ಮಂಡಿಗೆ ಅಂತಲೇ ಕೆಲವು ಸ್ಪೆಸಿಫಿಕ್ ಎಕ್ಸಸೈಸ್, ಆ ಎಕ್ಸಸೈಸ್ ಮಾಡಿದ್ರೆ ಮಂಡಿಗೆ ಹೆಲ್ಪ್ ಆಗುವಂಥದ್ದು. ನೋಡಿ, ನೀವು ತಿರುಪತಿಯ ಲಾಡು ಪ್ರಸಾದ ತಿಂದ್ರೆ ಪ್ರಸಾದ ತಿಂದಂಗೆ ಸರ್, ನಾನು ಜಿಲೇಬಿ ತಿಂತೀನಿ, ಜಾಮೂನ್ ತಿಂತೀನಿ, ಇನ್ಯಾವುದೋ ಸ್ವೀಟ್ ತಿಂತೀನಿ ಅಂದರೆ ತಿರುಪತಿ ಲಾಡು ತಿಂದಂಗೆ ಆಗಲ್ಲ. ಸ್ವೀಟ್ ಇರ್ಬೋದು, ಆದರೆ ತಿರುಪತಿ ಪ್ರಸಾದ ಥರ ಆಗಲ್ಲ. ಅದೇ ರೀತಿ ಮಂಡಿಗೆ ಅಂತಲೇ ಕೆಲವು ಸಿಂಪಲಾಗಿರೋ ಎಕ್ಸಸೈಸ್ ಆಗುತ್ತೆ. ಆ ಎಕ್ಸಸೈಸ್ ಮಾಡಿದಾಗ ಅನುಕೂಲ ಆಗುತ್ತೆ. ಹಾಗಾಗಿ ಲ್ಯಾಕ್ ಆಫ್ ಎಕ್ಸಸೈಸ್ 2ನೇ ಕಾರಣ. 3ನೇ ಕಾರಣ ಏನಪ್ಪ ಅಂತಂದರೆ ಎಸ್ಪೆಷಲಿ ಸೆಂಟ್ರಿ ಲೈಫ್ ಸ್ಟೈಲ್ ಲಾಂಗ್ ಟರ್ಮ್ ಚೇರಲ್ಲಿ ಕೂತ್ಕೊಂಡಿರ್ತೀವಿ, ಮತ್ತು ಬ್ಯಾಡ್ ಹ್ಯಾಬಿಟ್ಸು, ಸ್ಮೋಕಿಂಗು, ಆಲ್ಕೋಹಾಲು, ಮತ್ತು ನ್ಯೂಟ್ರಿಷನ್, ಒಳ್ಳೆ ಕ್ಯಾಲ್ಶಿಯಂ ರಿಚ್ ಫುಡ್ ತೊಗೊಳ್ಳಲ್ಲ, ವೈಟಮಿನ್ ಡಿ, ವೈಟಮಿನ್ B12, ಕೊಲ್ಲಾಜನ್ ಅವೆಲ್ಲ ಭಾಳ ಮುಖ್ಯ. ಸೊ ಜಾಸ್ತಿ ಜಂಕ್ ಫುಡ್ ಸೇವಿಸುವಂಥದ್ದು, ಆಹಾರ ಕ್ರಮದಲ್ಲಿ ಹೆಚ್ಚು ಕಡಿಮೆ ಆಗುವಂಥದ್ದು, ಇವೆಲ್ಲ ಜೊತೆಗೆ ಅವೇರ್ನೆಸ್ ಇಲ್ಲ. ಮಂಡಿ ನೋವು ಬೇಗ ಬಂದಾಗ ತೋರಿಸ್ಕೋಬೇಕು ಅನ್ನೋ ಒಂದು ಅವೇರ್ನೆಸ್ ಕೂಡ ಭಾಳ ಜನಕ್ಕಿಲ್ಲ. ಸೊ ಇದು 3 ಕಾರಣಗಳು ಏನಕ್ಕೆ ಚಿಕ್ಕ ವಯಸ್ಸಲ್ಲೇ ಮಂಡಿ ನೋವು ಜಾಸ್ತಿ ಆಗ್ತದೆ ಅನ್ನೋಕ್ಕೆ ಈ 3 ಕಾರಣಗಳು ಅಂದರೆ ಇವೆ. ಗೆಳೆಯರೆ, ನಾವು ಯಾವ 5 ಕಾರಣಗಳನ್ನು ನೆಗ್ಲೆಕ್ಟ್ ಮಾಡಬಾರ್ದು, ಮಂಡಿ ನೋವು ಅರ್ಲಿ ಸ್ಟೇಜಲ್ಲೇ ಪಿಕಪ್ ಮಾಡ್ಬೋದು ಅಂತ ಭಾಳ ಜನ ಕೇಳ್ತಾರೆ. ನಾನು ಎಷ್ಟೊಂದು ಜನ ತಂದೆ ತಾಯಿಗೆ, ಅಜ್ಜಂದಿರಿಗೆಲ್ಲ ಮಂಡಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದ್ವಿ ರಕ್ಷಾ ಸೂಪರ್ ಸ್ಪೆಷಾಲಿಟಿ ಆರ್ಥೋ ಹಾಸ್ಪಿಟಲ್ ತುಮಕೂರಲ್ಲಿ. ಸೊ ಮೊಮ್ಮಕ್ಕಳು ಬಂದು ಕೇಳ್ತಾರೆ, ಸರ್ ನಮ್ಮ ಅಪ್ಪ ಅಮ್ಮಂಗೆ ಆಯಿತು, ನಮಗೂ ಆಗುತ್ತಾ ಮಂಡಿ ಸೋತಾ, ಆಪ್ರೇಷನ್ ನಾವು ಮಾಡಿಸ್ಕೋಬೇಕಾ, ಏನಾದ್ರು ಪ್ರಿಕಾಷನ್ಸ್ ಹೇಳಿ ಸರ್ ಅಂತ ಹೇಳ್ತಾರೆ. ಬೆಸ್ಟ್ ಪ್ರಿಕಾಷನ್ ಅಂದರೆ ಅರ್ಲಿ ಡಯಾಗ್ನೋಸ್, ಅರ್ಲಿ ಮ್ಯಾನೇಜ್ಮೆಂಟ್. ಸೊ ಯಾವ 5 ಸಿಮ್ಟಮ್ಸ್ನ ಮಂಡಿ ನೋವಿರೋ ಮುಂಚೆ ತಿಳ್ಕೊಂಡ್ರೆ ಲಾಂಗ್ ಟರ್ಮಲ್ಲಿ ಆಗುವಂಥ ಕಾಂಪ್ಲಿಕೇಶನ್ಸ್ನ ಮತ್ತು ಲಾಂಗ್ ಟರ್ಮಲ್ಲಿ ಬೇಗ ಸವಿಯುವಂಥದ್ದನ್ನು ಖಂಡಿತಗಳು ಅವಾಯ್ಡ್ ಮಾಡ್ಬೋದು. ಏನಪ್ಪ ಅಂದರೆ ನಂಬರ್ 1, ಮೆಟ್ಲತ್ತುವಾಗ ಇಳಿಯುವಾಗ ಪೇಯ್ನ್ ಆಗುವಂಥದ್ದು. ಸಾಧಾರಣ ಸ್ಟ್ರೈಟ್ ನೆಲದಲ್ಲಿ ನಡೀತಾ ಇದ್ದರೆ, ಫ್ಲ್ಯಾಟ್ ನೆಲದಲ್ಲಿ ಅಷ್ಟೊಂದು ನೋವಾಗಲ್ಲ. ಮೆಟ್ಲತ್ತು ಇಳಿದು ಮಾಡೋದು ನೋವಾಗುತ್ತೆ. ಪಟೆಲ್ಲೋ ಫಿಮೋರಲ್ ಕಾಂಪೊನೆಂಟ್ ಅಂತ ಒಂದು ಕಾಂಪೊನೆಂಟ್ ಇದೆ, ಅದು ಸಾಧಾರಣ ಸೌತ್ ಆಗೋ ಚಾನ್ಸ್ ಇರುತ್ತೆ. ಅದೊಂದು ಅರ್ಲಿ ಸೈನ್. ಅಥವಾ ತೀರಾ ಲಾಂಗ್ ಟರ್ಮ್ ನಡೆದಾಗ ನೋವಾಗುವಂಥ ಅದು ಒಂದು ಸಿಮ್ಟಮ್ಸ್ ಇರ್ಬೋದು. ಅದು ಫಸ್ಟ್ ಸಿಮ್ಟಮ್ಸ್. 2ನೇದು ಸ್ವಲ್ಪ ನಡೆದ ಮೇಲೆ ಊತ ಬರುವಂಥದ್ದು. ಮುಂಚೆ ಆದರೆ ಎಷ್ಟೊಂದು ವಾಕ್ ಮಾಡ್ತೀವಿ ಸರ್, 4 ಕಿಲೋಮೀಟರ್ 5 ಕಿಲೋಮೀಟರ್ ಊತ ಬರ್ತಿರಲಿಲ್ಲ. ಈಗ 4-5 ಕಿಲೋಮೀಟ್ರ್ ವಾಕ್ ಮಾಡಿದ ತಕ್ಷಣ ಮಂಡಿ ಸ್ವಲ್ಪ ಊತ ಬರುತ್ತೆ, ಸ್ವೆಲ್ಲಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಅದು 2ನೇ ಕಾರಣ, ಅದು ಅರ್ಲಿ ಸಿಮ್ಟಮ್ಸು. 3ನೇ ಕೆಲಸ ಕರಕರ ಶಬ್ದ ಬಂದು ಕ್ರಿಪಿಟಸ್ ಅಂತ ಹೇಳ್ತೀವಿ. ಕೆಲವು ಫಿಸಿಯಾಲಜಿಕಲ್ ಕ್ರಿಪಿಟಸ್ ಅದು ತೊಂದರೆ ಇಲ್ಲ, ಬಟ್ ಕೆಲವು ಪೆಥಾಲಜಿಕಲ್, ಈಗ ಸ್ವಲ್ಪ 40 years 50 years ಸ್ವಲ್ಪ ಕಟಕಟ ಶಬ್ದ ಬರ್ತಾಯಿದೆ, ಶಬ್ದ ಜೊತೆಗೆ ನೋವು ಆಗ್ತಾಯಿದೆ ಅಂದರೆ ಅದು ಕೂಡ ಒಂದು ಅರ್ಲಿ ವಾರ್ನಿಂಗ್ ಸೈನ್. ನೆಕ್ಸ್ಟ್ ಇನ್ಸ್ಟೆಬಿಲಿಟಿ ಅಂತೆ, ಗಿವಿಂಗ್ ಅವೇ ಸೆನ್ಸೇಷನ್ ಅಂತ. ಕೆಲವು ಲಿಗಮೆಂಟ್ಸ್ ಇದೆ ಮಂಡಿ ಒಳಗಡೆ, ACL ಲಿಗಮೆಂಟ್ ಅಂತಿದೆ, PCL ಲಿಗಮೆಂಟ್ ಅಂತೆ. ಸೊ ಆ್ಯಂಟೀರಿಯರ್ ಕ್ರುಷಿಯಲ್ ಲಿಗಮೆಂಟ್ಗೆ ACL ಲಿಗಮೆಂಟ್ ಅಂತ ಹೇಳ್ತೀವಿ. ಸೊ ACL ಲಿಗಮೆಂಟ್ ಟೇರ್ ಆಗಿದ್ದರೂ ಕೂಡ ಇನ್ಸ್ಟೆಬಿಲಿಟಿ, ಗಿವಿಂಗ್ ಸೆನ್ಸೇಷನ್ ನಡೀತಾ ಇರ್ತಾರೆ, ಸಡನ್ ಕಳ್ಕಂತ ಬಿದ್ದೋಂಗತ್ತೆ, ಬಿದ್ದೋಗ್ಬಿಡ್ತಾರೆ ಪೇಷಂಟ್ಸು. ಅಥವಾ ಮೆಟ್ಲೆತ್ತಕ್ಕೆ ಆ ಒಂದು ಸ್ಟೆಬಿಲಿಟಿ ಇರೋಲ್ಲ, ಭಯ ಆಗ್ತಿರುತ್ತೆ. ಬಸ್ಸಲ್ಲಿ ಹತ್ತಬೇಕು ಅಂದರೆ ಫಸ್ಟ್ ಸಪೋಸ್ ಮಂಡೀಲಿ ಬಲಗಡೆ ಕಾಲವಾಗಿ ACL ಟೇರ್ ಆಯ್ತು, ಬಲಗಡೆ ಕಾಲು ಇಟ್ಟತ್ತಲ್ಲ ಅವರು
ಯಾವಾಗಲೂ ಎಡಗಡೆ ಕಾಲು ಹತ್ತಾ ಇರ್ತಾರೆ, ಮತ್ತು ಸ್ಟೆಪ್ಸ್ ಅಥವಾ ಎಡಗಡೆ ಕಾಲು ಫಸ್ಟ್ ಹತ್ತಾರೆ. ಯಾಕೆಂದರೆ ಸಪೋಸ್ ಬಲಗಡೆ ಕಾಲು ಟೇರಾಗಿತ್ತು ಅಂದರೆ ಅದ್ರ ಮೇಲೆ ಅವ್ರಿಗೆ ಒಂದು ಭಯ ಇರುತ್ತೆ, ಇಲ್ಲ ಬಿದ್ದೋಗ್ಬಿಡ್ತೀನೇನೋ ಅಂತ. ಅದಕ್ಕೆ ಇನ್ಸ್ಟೆಬಿಲಿಟಿ ಸೆನ್ಸೇಷನ್ ಅಂತ ಹೇಳ್ತೀವಿ. ಈ ಇನ್ಸ್ಟೆಬಿಲಿಟಿ ಸೆನ್ಸೇಷನ್ ಇದ್ದರೂ ಕೂಡ ನಿಮ್ಗೆ ಎ ಸಿ ಎಲ್ ಟೇರ್ ಆಗಿದೆ, ಎ ಸಿ ಎಲ್ ಟೇರ್ ಆಗಿದ್ದರೂ ಕೂಡ ನಿಮಗೆ ಮಂಡಿ ಸವೆತ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಹೇಳಿದೆ. ನಾವು ಮುಂಚೆ ಎಲ್ಲ ಎ ಸಿ ಎಲ್ನ ಕನ್ಸರ್ವೇಟಿವ್ ಅಂತ ಹೇಳ್ತೀವಿ, ಬಟ್ ಇವಾಗ ರೀಸೆಂಟ್ ಕಾನ್ಸೆಪ್ಟು ನಾನು ಸಾಕಷ್ಟು ಜರ್ನಲ್ಸ್ ಎಲ್ಲ ರೆಫರ್ ಮಾಡಿದ್ದೀನಿ. ರೀಸೆಂಟಾಗಿ ನಾವು ಮೊನ್ನೆ ಕೂಡ ನಮ್ಮ ರಕ್ಷಾ ಹಾಸ್ಪಿಟಲ್ 2 ಎ ಸಿ ಎಲ್ ಸರ್ಜರೀಸ್ ಕಂಟಿನ್ಯೂಸ್ ಆಗಿ ಮಾಡಿದ್ವಿ. ಒಬ್ಬರು 50 ವರ್ಷದವರು, ಇನ್ನೊಬ್ಬರು ಸ್ಪೋರ್ಟ್ಸ್ ಪರ್ಸನ್ನು, ಕ್ರಿಕೆಟ್ ಆಡುವಾಗ ಇಂಜುರಿ ಆಗಿತ್ತು. ಅವ್ರು ಇನ್ನೂ 31 ವರ್ಷ, ಸಾಫ್ಟ್ವೇರ್ ಇಂಜಿನಿಯರು, ಅವರು ಇನ್ನೂ ಮದುವೆ ಆಗಿಲ್ಲ ಅವ್ರಿಗೆ. ಸೊ ಎ ಸಿ ಎಲ್ ಟೇರ್ ಆಗಿದ್ರೆ ಇನ್ಸ್ಟೆಬಿಲಿಟಿ ಇದ್ದರೆ, ಸಿಮ್ಟಮ್ಸ್ ಇದ್ದರೆ, ಪೇನ್ ಸ್ವೆಲ್ಲಿಂಗ್ ಇದ್ದರೆ ಖಂಡಿತ ಬೇಗ ಎ ಸಿ ಎಲ್ ಸರ್ಜರಿ, ಆರ್ಥೋಸ್ಕೋಪಿಕಲ್ಲಿ ಕೀಹೋಲ್ ಸರ್ಜರಿ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇಲ್ಲ ಅಂತಂದರೆ ಅರ್ಲಿ ಸ್ಟೇಜಲ್ಲೇ ಮಂಡಿ ಸೊತ್ತ ಶುರು ಆಗ್ಬಿಡುತ್ತೆ ಹೇಳಿದ್ರೆ. ಸೊ ಈ ಥರ ಇನ್ಸ್ಟೆಬಿಲಿಟಿ ಇದ್ದರೆ ಅದೊಂದು ಕಾರಣ. ಸೊ ಈ ರೀತಿಯ ನಾನಾ ಕಾರಣಗಳಿಂದ ನಿಮಗೆ ಈ ರೀತಿಯ ಸಿಮ್ಟಮ್ಸ್ ಇದ್ದರೆ ನಿಮಗೆ ಅರ್ಲಿ ಸ್ಟೇಜಲ್ಲೇ ಮಂಡಿ ಸವೆತ ಶುರುವಾಗ್ತಿದೆ ಅಂತ ಅರ್ಥ. ಮತ್ತು ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಮಂಡಿ ಫ್ರೀಯಾಗಿ ಓಡಾಡಬೇಕಲ್ವ, ಸ್ಟಿಫ್ ಆಗಿಬಿಡುತ್ತೆ ಜಾಯಿಂಟು. ಆ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಇದ್ದರೂ ಕೂಡ ನಿಮಗೆ ಮಂಡಿ ಸವೆತ ಬೇಗ ಶುರುವಾಗ್ತಿದೆ ಅಂತ ಅರ್ಥಗಳೇ. ಜನರುಗಳು ಮಾಡೋದು ಕಾಮನ್ ತಪ್ಪು ಏನು ಸರ್ ಅಂದರೆ, ಒಂದು ಪೇಯ್ನ ಇಗ್ನೋರ್ ಮಾಡೋದು. ಬಿಡಿ ಸರ್, ನಮ್ಮ ಅಪ್ಪಂಗಿತ್ತು, ನಮ್ಮ ಅಮ್ಮಂಗಿತ್ತು, ನನಗೂ ಮಂಡಿ ಏನು ಬಿಡಿ ಅಂತ ನೆಗ್ಲೆಕ್ಟ್ ಮಾಡ್ತಾರೆ, ಇಗ್ನೋರ್ ಮಾಡ್ಬಿಡ್ತಾರೆ. ಸೊ ಅರ್ಲಿ ಸ್ಟೇಜಲ್ಲಿ ತೋರಿಸ್ಕೊಳ್ಳಲ್ಲ. ಅವಾಗೇನಾಗುತ್ತೆ, ಬರ್ತಾ 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 ಮಂಡಿ ಸವೆತ ಜಾಸ್ತಿ ಆಗುತ್ತೆ. ತುಂಬ ಸಿವಿಯರ್ ಆದಾಗ ಬರ್ತಾರೆ. ನಮ್ಮ ರಕ್ಷಾ ಹಾಸ್ಪಿಟಲ್ ಒಬ್ಬರು ಪೇಷಂಟ್ ಬಂದರೆ ಫುಲ್ ಮಂಡಿಗೆ ಮರ್ಚ್ಬಿಟ್ಟು ಫುಲ್ ನಡೆಯೋಕ್ಕೆ ಆಗ್ತದೆ 4 ಹೆಜ್ಜೆ. ಇನ್ಫ್ಯಾಕ್ಟ್ ನಡ್ಕೊಂಡು ಬಂದು ವೀಲ್ಚೇರ್ಗೆ ಎತ್ಕೊಂಡು ಬಂದರು, ವೀಲ್ಚೇರ್ ಕರ್ಕೊಂಡು ಬಂದರು. ಅಷ್ಟೇ ತನಕ ತೋರಿಸಲ್ಲ ಪುಣ್ಯಾತ್ಮರು ಅಲ್ವಾ. ಸೊ ನೆಗ್ಲೆಕ್ಟ್ ಮಾಡಬೇಡಿ. ಒಂದು ನೆನ್ಪಿಟ್ಕೊಳ್ಳಿ, ಪೇಯ್ನ್ ಅನ್ನುವಂಥದ್ದು ಅದು ಕಾಯಿಲೆ, ಅದು ಸಿಮ್ಟಮ್. ದೇಹದಲ್ಲಿ ಎಲ್ಲೇ ನೋವಾಗ್ತದೆ, ಏನೋ ತೊಂದರೆ ಇದೆ ಅಂತ ಅಲ್ವಾ. ಹಲ್ಲು ನೋವಾಗ್ತದೆ, ಅಲ್ಲಲ್ಲಿ ಏನೋ ತೊಂದರೆ, ಉಳ್ಕಲ್ಲಾಗಿರ್ಬೋದು, ಏನೋ ಪ್ರಾಬ್ಲಮ್ ಇದೆ. ಅದೇ ರೀತಿ ಮಂಡಿ ನೋವಾಗ್ತದೆ ಅಂದರೆ ಅದು ಕಾಯಿಲೆ ಅಂತಲ್ಲ, ಏನೋ ತೊಂದರೆ ಇದೆ ಅಂತ. ಅದು ತೊಂದರೆ ಏನು ಮಾಡಬೇಕು, ತಕ್ಷಣ ಹೋಗಿ ತೋರಿಸ್ಬೇಕು. ನಮ್ಮ ಕಾರಲ್ಲಿ ಏನಾದರೂ ಕಡಗಣ ಶಬ್ದ ಬರ್ತಿದ್ರೆ ಅಥವಾ ಬ್ರೇಕ್ಸ್ ಆಗಿ ಬೀಳಿದ್ರೆ ಏನು ಮಾಡ್ತೀವಿ, ಕರೆಕ್ಟಾಗಿ ಹೋಗಿ ತೋರಿಸ್ಕೊತೀವಿ. ಮೆಕ್ಯಾನಿಕ್ ಹುಡ್ಕೊಂಡು ಫಸ್ಟ್ ತೋರಿಸ್ಕೊತೀವಿ, ಹೆಚ್ಚು ಕಡಿಮೆ ಆದರೆ ಪ್ರಾಬ್ಲಮ್ ಆಗ್ಬಿಡ್ತಪ್ಪ ಗಾಡಿ ಅಂತಲ್ವಾ. ನೋಡಿ, ಗಾಡಿಗೆ ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ, ಅದ್ರ ಬಗ್ಗೆ ಸರ್ವಿಸ್ ಕರೆಕ್ಟಾಗಿ ಮಾಡಿಸ್ತೀವಿ, ತೊಳಿತೀವಿ, ನೀಟಾಗೆಲ್ಲ ನೋಡ್ಕೋ. ದೇಹಕ್ಕೆ ದುಡ್ಡು ಕೊಟ್ಟಿರ್ತೀವೋ ಇಲ್ಲ, ಮಂಡಿ ದುಡ್ಡು ಕೊಟ್ಟಿದ್ದೀವೋ ಅದು ಫ್ರೀಯಾಗಿ ಬಂದುಬಿಟ್ಟೆ, ಅದ್ರ ಬೆಲೆ ನಮ್ಗೆ ಗೊತ್ತಿರಲ್ಲ. ಸೊ ಹಾಗಾಗಿ ದಯವಿಟ್ಟು ಸ್ವಲ್ಪ ಸಿಮ್ಟಮ್ಸ್ ಇದ್ದಾಗ ಇಗ್ನೋರ್ ಮಾಡೋಕ್ಕೆ ಹೋಗ್ಬಿಡಿ, ತೋರಿಸೋದು ಮೊದಲನೇ ತಪ್ಪು. ಎರಡನೇ ತಪ್ಪು ಏನು ಮಾಡ್ತಾನೆ, ರ್ಯಾಂಡಮ್ ಯಾವುದೋ ಒಂದು ಪೇನ್ ಕಿಲ್ಲರ್ ತೊಗೊಂಬಿಡೋದು. ಮಂಡಿ ನೋಡ್ತಾ ಇದೆಯಾ, ನಮ್ಮ ಅಪ್ಪಂದು ಯಾವುದೋ ಒಂದು ನೋವಿಗೆ ಕೊಟ್ಟಿದ್ರೆ ಮಾತೆ ತೊಗೊಳ್ಳಿ ನುಂಗ್ಬಿಡಿ, ಇಲ್ಲ ನಮ್ಮ ಅಜ್ಜಿ ಕೊಟ್ಟಿದ್ರೆ ಯಾವುದೊಂದು ಮಾತು ನೋವು ನುಂಗ್ಬಿಡಿ ಅಂತ ನುಂಗೋದು. ನೀ ಯಾವುದೋ ಪ್ಯಾರಾಸಿಟಮಾಲ್ ನುಂಗ್ದೆ, ಏನೋ ಇಲ್ಲ ಅಂದರೆ OTP ಬಿಟ್ಟರೆ ಓವರ್ ದ ಕೌಂಟ್ರ್ ಅಂತ ಹೋಗೋದು. ಮೆಡಿಕಲ್ ಸ್ಟೋರ್ ಯಾವ್ದು ಮಂಡಿ ನೋವು ಒಂದು ನೋವು ಕೊಡೋಣ, ಮಾತ್ರೆ ಕೊಡೋಣ ಅಂತಾರೆ. ಅವ್ರು ಪರಿಚಯ ಇರ್ತಾರೆ, ಅದೊಂದು ಮಾತು ನುಂಗಿಸ್ಬಿಡ್ತಾರೆ. ತಕ್ಷಣ ನೋವು ಕಡಿಮೆ ಆಯ್ತು, ಸಾಕು ಬಿಡಪ್ಪ ನೋವು ಕಡಿಮೆ ಆಯ್ತು ಅಲ್ಲಿ ಬಿಟ್ಬಿಡ್ತಾರೆ. ಸೊ ಆ ಥರ ಮಾಡ್ಬಾರ್ದು. ಸೊ ಅರ್ಲಿ ಸ್ಟೇಜಲ್ಲೇ ನೀವು ತೋರಿಸ್ಬಿಟ್ರೆ ಏನಾಗುತ್ತೆ, ಡಯಾಗ್ನೋಸ್ ಬೇಗ ಆದರೆ, ಸಪೋಸ್ ಅರ್ಲಿ ಆಸ್ಟಿಯೋಆರ್ಥರೈಟಿಸ್ ಅಂತ ಎಕ್ಸ್ರೇ ತೆಗೆದು ನೋಡೋಕೆ ಗೊತ್ತಾದರೆ ಅದು ಬರೀ ನೋವಿಗಲ್ಲ, ಆ ಜಾಯಿಂಟ್ ಸರ್ಫೇಸ್ ಬೆಳವಣಿಗೆ ಒಳ್ಳೆ ಮಾತ್ರೆಗಳಿದ್ದಾವೆ. ಅವನ್ನೆಲ್ಲ ತೊಗೊಂಬಿಟ್ರೆ ನಿಮಗೆ ಕಾಯಿಲೆನ ಒಂದು ಅವಾಯ್ಡು ಮಾಡ್ಬೋದು, ಮತ್ತು ಜಾಸ್ತಿ ಆಗೋದು ಅವಾಯ್ಡ್ ಮಾಡ್ಬೋದು. ಮತ್ತು ಅರ್ಲಿ ಸ್ಟೇಜಲ್ಲಿ, ಅರ್ಲಿ ಏಜಲ್ಲಿ ಬರೋದು ಕೂಡ ಅವಾಯ್ಡ್ ಮಾಡ್ಬೋದು. ಮತ್ತು ಮೇಜರ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಕೂಡ ಅವಾಯ್ಡ್ ಮಾಡೋ ಚಾನ್ಸ್ ಇರುತ್ತೆ. ಸೊ ಹಂಗೆ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ ಅಲ್ವಾ. ಹಂಗೆ ಪ್ರಿವೆಂಟಿವ್ ಮೆಷರ್ಸ್ನ ಅರ್ಲಿ ಸ್ಟೇಜಲ್ಲಿ ತೊಗೊಳ್ಳೋದು ಭಾಳ ಒಳ್ಳೆಯದು. ಇಲ್ಲ, ಸಿಂಪಲ್ ಟಿಪ್ಸ್ ಕೊಡಿ ಸರ್ ಅಂತ ಭಾಳ ಜನ ಪೇಷಂಟ್ ಕೇಳ್ತಾರೆ. ಸರ್ ಮಂಡಿ ನೋವು ಬರಬಾರ್ದು, ನಮ್ಮ ಅಜ್ಜಿಗೆ ಬಂದೆ, ನಮ್ಮ ಅಪ್ಪಂಗೆ ಬಂದರೆ, ನೀವು ನಮ್ಮ ಅಪ್ಪಂಗೆ ಮಂಡಿ ಟೋಟಲಿ ರಿಪ್ಲೇಸ್ಮೆಂಟ್ ಜಾಯಿಂಟ್ ಸರ್ಜರಿ ಮಾಡಿಕೊಟ್ಟಿದ್ದೀರಾ ಅಂತ ಮಕ್ಕಳು ಮೊಮ್ಮಕ್ಕಳೆಲ್ಲ ಬಂದು ಕೇಳ್ತಾರೆ. ಸರ್ ಪ್ರಿವೆಂಟಿವ್ ಮೆಷರ್ಸ್ ಹೇಳಿ ಸರ್ ಅಂತ. ನೋಡಿ, ಪ್ರಿವೆಂಟಿವ್ ಮೆಷರ್ಸ್ ಏನಂದರೆ, ಒಂದು ಬಾಡಿ ವೇಟ್ನ ಕಂಟ್ರೋಲ್ ಇಟ್ಕೊಳ್ಳೋದು. ನಾವು ಅವಾಗ ಹೇಳ್ದಂಗೆ 1 kg ಬಾಡಿ ವೇಟ್ ಜಾಸ್ತಿ ಇದ್ದರೆ 3 ರಿಂದ 4 kg ಮಂಡಿ ಮೇಲೆ ಲೋಡ್ ಜಾಸ್ತಿ ಬೀಳುತ್ತೆ. ಸೊ ಹಾಗೆ ಮಂಡಿ ಲೋಡ್ ಸೌತ ಕಡಿಮೆ ಆಗಬೇಕಂದ್ರೆ ವೆಯ್ಟ್ ಕಂಟ್ರೋಲ್ ಮಕ್ಕಳಿಗೆ 1ನೇ ಪಾಯಿಂಟ್. 2ನೇ ಪಾಯಿಂಟು, ಥೈ ಮಸಲ್ಸ್ ಸ್ಟ್ರಾಂಗ್ ಆಗಿರ್ಬೋದು. ಥೈ ಮಸಲ್ನ ಕ್ವಾಡ್ರಿಸೆಪ್ಸ್ ಅಂತ ಥೈ ಮಸಲ್ ಇದೆ, ಅದಕ್ಕೆ ನಾವು ಪವರ್ ಆರ್ಸ್ ಆಫ್ ಥೈ ಅಂತ ಹೇಳ್ತೀವಿ. ನಿಮ್ಮ ತೊಡೆಯ ಮಾಂಸ ಕಂಡ ಗಟ್ಟಿದ್ದಷ್ಟು ಲೋಡೆಲ್ಲ ಮಾಂಸಖಂಡಗಳು ತೊಗೊಂಡ್ಬಿಡುತ್ತೆ, ಮಂಡಿ ಮೇಲೆ ಲೋಡ್ ಬೀಳಲ್ಲ. ಸೊ ಎಕ್ಸಸೈಸ್ ರೆಗ್ಯುಲರ್ ಮಾಡಿ ತೊಡೆಯ ಮಾಂಸ ಗಟ್ಟಿ ಮಾಡ್ಕೊಳ್ಳಿ. ರೆಗ್ಯುಲರ್ ವಾಕಿಂಗ್ ಮಾಡಿ. ರೆಗ್ಯುಲರ್ ವಾಕಿಂಗ್ ಮಾಡಿದಷ್ಟು ನಿಮ್ಮ ನೀ ಜಾಯಿಂಟ್ಗೆ ಲೂಬ್ರಿಕೇಷನ್ ಚೆನ್ನಾಗುತ್ತೆ, ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ, ಒಳ್ಳೆಯ ಕ್ವಾಲಿಟಿ ಸೆವೆನಲ್ ಫ್ಲೂಯಿಡ್ ಉತ್ಪತ್ತಿ ಆಗುತ್ತೆ. ಸೆವೆನಲ್ ಫ್ಲೂಯಿಡು ಜಾಯಿಂಟ್ ಮೂವ್ಮೆಂಟ್ಸ್ಗೆ, ಲುಬ್ರಿಕೇಷನ್ಗೆ ಮತ್ತು ನ್ಯೂಟ್ರಿಷನ್ಗೆಲ್ಲ ಭಾಳ ಹೆಲ್ಪ್ ಆಗುತ್ತೆ. ಸೊ ವಾಕಿಂಗ್ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟು. ಸಡನ್ನಾಗಿ ಹೆವಿ ಸ್ಕ್ವಾಟ್ ಮಾಡುವಂಥದ್ದು, ನೀಯನ್ನು ಸಡನ್ನಾಗಿ ಜಂಪ್ ಮಾಡುವಂಥದ್ದು, ಅಥವಾ ನೀ ರಿಪೀಟಾಗಿ ಇಂಜುರಿ ಆಗುವಂಥದ್ದು, ಅಂಥದ್ದು ಕೂಡ ಇಂಜುರೀಸ್ ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಲಾಂಗ್ ಅವರ್ಸ್ ಕಂಟಿನ್ಯೂಸ್ ಕೂತ್ಕೊಳ್ಳುವಂಥದ್ದು. ಲಾಂಗ್ ಅವರ್ಸ್ ಕೂತ್ಕೊಂಡ್ಬಿಡ್ತಾರೆ, ಚಕ್ಲು ಮಟ್ಟಾಗಿ ಕೂತ್ಕೊಳ್ಳುವಂಥದ್ದು, ಉಗ್ಗಾಗಿ ಕೂತ್ಕೊಳ್ಳುವಂಥದ್ದು. ಎಲ್ಲೋ ಸಸಿ ದೇವಸ್ಥಾನಕ್ಕೆ ಹೋದಾಗಲೋ ಅಥವಾ ಎಲ್ಲರೂ ಫಂಕ್ಷನ್ಗೆ ಹೋದಾಗ, ಮದುವೆಗೆ ಮುಂಜಿಗೆ ಹೋದಾಗ ನೆಲ ಮೇಲೆ ಕೂತ್ಕೊಂಡು ಊಟ ಮಾಡಿದ್ರೆ ಪರವಾಗಿಲ್ಲ. ಬಟ್ ಲಾಂಗ್ ಟರ್ಮ್ ನೆಲ ಮೇಲೆ ಕೂತ್ಕೊಂಡಿರುವಂಥದ್ದು, ಲಾಂಗ್ ಟರ್ಮು ಕೂತ್ಕೊಳ್ಳುವಂಥದ್ದು, ಸ್ಕ್ವಾಟಿಂಗ್ ಪೊಸಿಷನ್ ಅಂತೀವಿ, ಅದು ಕೂಡ ಅವಾಯ್ಡ್ ಮಾಡೋದು. ಯಾಕಂದರೆ ನೀವು ಮಂಡಿ ಜಾಸ್ತಿ ಮಡಿಸಿದಷ್ಟು ಮಂಡಿ ಮೇಲೆ ಪ್ರೆಷರ್ ಜಾಸ್ತಿ ಬೀಳುತ್ತೆ, ಸೌತ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಒನ್ ಆಫ್ ದ ಪ್ರಿವೆಂಟಿವ್ ಮೆಷರ್ಸ್, ಜಾಸ್ತಿ ಕೂತ್ಕೊಳ್ಳೋದು ಅವಾಯ್ಡ್ ಮಾಡಿ. ಸಿಂಪಲ್ ಅಲ್ವಾ.
ಸೊ ಪ್ರಾಪರ್ ಫುಟ್ವೇರ್ ಬೆಳೆಸ್ಬೇಕು. ಫುಟ್ವೇರ್ ಎಲ್ಲ ಸೌದ್ಬಿಟ್ಟಿರುತ್ತೆ, ಅದು ಎಡ್ಡದಿಡ್ಡಿ ನಡೀತಿರ್ತಾರೆ. ಆದರೆ ಎಡ್ಡದಿಡ್ಡಿ ನಡೆದಾಗ ಏನಾಗುತ್ತೆ, ಒಂದು ಕಡೆ ಜಾಸ್ತಿ ಲೋಡ್ ಬೀಳುತ್ತೆ, ಒಂದು ಕಡೆ ಕಡಿಮೆ ಲೋಡ್ ಆಗುತ್ತೆ. ಸೊ ಹಾಗಾಗಿ ಫುಟ್ವೇರ್ ನೀವು ಪಾದರಕ್ಷೆಯನ್ನು ಉಪಯೋಗಿಸ್ಕೊತೀರ, ಅದು ಪಾದರಕ್ಷೆ ಕೂಡ ಕರೆಕ್ಟಾಗಿರಬೇಕು. ಸೊ ಈ ರೀತಿಯ ಸಿಂಪಲ್ ಆಗಿರುವಂಥ ಅಪ್ಲಿಕೇಶನ್, ಸ್ವಲ್ಪ ಇಂಜುರಿ ಆಯಿತಾ ಬೇಗ ತೋರಿಸ್ಕೊಡಿ, ನೆಗ್ಲೆಕ್ಟ್ ಮಾಡಿಬಿಡಿ. ಸೊ ಈ ಥರ ಸಿಂಪಲ್ ಮಾಡಿಫಿಕೇಷನ್ಸ್, ಚಿಕ್ಕ ಪುಟ್ಟ ಮಾಡಿಫಿಕೇಷನ್ಸ್ ಮಾಡಿಕೊಂಡ್ರೆ ಕೊನೆ ಹಂತದಲ್ಲಿ ಭಾಳಷ್ಟು ನಿಮ್ಗೆ ಹೆಲ್ಪ್ ಆಗುತ್ತೆ. ಅರ್ಲಿ ಆಸ್ಟಿಯೋಆರ್ಥರೈಟಿಸ್ ಅವಾಯ್ಡ್ ಮಾಡ್ಬೋದು, ಬಂದಿರೋ ಆಸ್ಟಿಯೋನ ಬೇಗ ಡಯಾಗ್ನೋಸ್ ಮಾಡಿ ಬೇಗ ಟ್ರೀಟ್ಮೆಂಟ್ ಕೊಡ್ಬೋದು. ಮೇಜರ್ ಆಪ್ರೇಷನ್ಸ್ ಟೋಟಲ್ ರಿಪ್ಲೇಸ್ಮೆಂಟ್ನ ಮಾಡಿಸ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದನ್ನು ಅವಾಯ್ಡ್ ಮಾಡ್ಬೋದು. ಹಾಗಾಗಿ ಲಕ್ಷಾಂತರ ರೂಪಾಯಿ ದುಡ್ಡು ಇಳಿಬೇಕಾ, ಅರ್ಲಿ ಸ್ಟೇಜಲ್ಲಿ ಪ್ರಿವೆಂಟಿವ್ ಮೆಜರ್ಸ್ನ ಫಾಲೋ ಮಾಡಿ. ವಿಡಿಯೋನ ಎಲ್ಲರಿಗೂ ಫಾಲೋ ಮಾಡಿ. ಮಂಡಿ ನೋವಿಲ್ದಿರೋ ಪೇಷಂಟ್ಸ್ಗಳೇ ಇಲ್ಲ ಮನೆಯಲ್ಲಿ ಅಲ್ವಾ. ಖಂಡಿತ ಪ್ರತಿಯೊಬ್ಬರಿಗೂ ವಿಡಿಯೋನ ಫಾಲೋ ಮಾಡಿ. ಮರ್ಯಾದೆ ಇವಾಗಲೇ ಕೂಡ ಲೈಕ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಎಲ್ಲರೂ ಒಂದು ಅತ್ಯುತ್ತಮವಾದ ವೀಡಿಯೋ ಮಾಡಿಕೊಟ್ಟಿದ್ದೀನಿ. ಮಂಡಿ ನೋವಿರೋರೆಲ್ಲ ಖಂಡಿತ ನೋಡ್ಬೇಕಾದ್ರೆ ವಿಡಿಯೋ ಮಂಡಿ ನೋವಿರೋರಲ್ಲ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಲ್ವಾ. ಸೊ ಅಜ್ಜಿ ತಾತಂಗಿದ್ದಾರೆ, ಮಕ್ಕಳು ಮೊಮ್ಮಕ್ಕಳ ದಯವಿಟ್ಟು ನೋಡಿ. ಅರ್ಲಿ ಸ್ಟೇಜಲ್ಲೇ ಕಾಯಿಲೆನ ಪಿಕಪ್ ಮಾಡಿ ಅರ್ಲಿ ಡಯಾಗ್ನೋಸ್ ಮಾಡೋಣಂತೆ. ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಬಿಡಿ. ಜಾಸ್ತಿ ಕಾಂಪ್ಲಿಕೇಶನ್ ಆಗುವಂಥದ್ದು, ಅಡ್ವಾನ್ಸ್ ಆಸ್ಟಿಯೋಆರ್ಥರೈಟಿಸ್ ಆಗುವಂಥದ್ದು ಮತ್ತು ಮೇಜರ್ ಸರ್ಜರಿ ಆಗೋದು ಕೂಡ ಅವಾಯ್ಡ್ ಮಾಡೋಣಂತೆ. ಈ ಮಂಡಿ ನೋವು ಯಾರ್ಯಾರಿಗಿದೆ ಪ್ರತಿಯೊಬ್ಬರಿಗೂ ವಿಡಿಯೋನ ಖಂಡಿತವಾಗ್ಲೂ ಫಾರ್ವರ್ಡ್ ಮಾಡಿ. ನೀವು ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮರ್ಯಾದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಒನ್ಸ್ ಅಗೇನ್ ನಾನು ಡಾಕ್ಟರ್ ಮುರಳೀಧರ್ ಅಂತ, ಆರ್ಥೋಪೆಡಿಕ್ ಸರ್ಜನ್, ರಕ್ಷಾ ಸೂಪರ್ ಸ್ಪೆಷಾಲಿಟಿ ಆರ್ಥೋ ಹಾಸ್ಪಿಟಲ್ ತುಮಕೂರಲ್ಲಿ. ಸಾಕಷ್ಟು ಪೇಷಂಟ್ಸ್ಗಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಂಡು ಮಂಡಿ ಸೌತನ್ನು ಅವಾಯ್ಡ್ ಮಾಡ್ತೀವಿ. ಜೊತೆಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ತೀರಾ ಆದಾಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬೇಕಾದಂತ ಕೂಡ ಟೋಲ್ ರಿಪ್ಲೇಸ್ ಕೂಡ ಮಾಡ್ತಾಯಿದ್ದೀವಿ, ಭಾಳಷ್ಟು ಕೇಸ್ಗಳು ಮಾಡ್ತಾಯಿದ್ದೀವಿ. ಸೊ ಒಂದು ಅತ್ಯುತ್ತಮವಾದ ವಿಡಿಯೋನ ಮಾಡಿದ್ದೀನಿ. ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಖಂಡಿತ ಈ ವಿಡಿಯೋನ ನಿಮ್ಮೆಲ್ಲರಿಗೂ ಬಂಧು ಬಾಂಧವರಿಗೆ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ವಿಶ್ ಯು ಆಲ್ ಹ್ಯಾಪಿ ಹೆಲ್ತಿ ಲೈಫ್. ಥ್ಯಾಂಕ್ ಯು.